ನಮಸ್ಕಾರ. ಇವತ್ತು ನಾವು ಕರ್ನಾಟಕದಲ್ಲಿ 2025ಕ್ಕೆ ಬಂದಿರೋ ಹೊಸ ಕಾರ್ಮಿಕ ಕಾನೂನುಗಳು ಮತ್ತು ಕನಿಷ್ಠ ವೇತನಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ಮುಖ್ಯವಾಗಿ ನಮ್ಮ ರಾಜ್ಯದ ಪ್ರಮುಖ ಎಲೆಕ್ಟ್ರಾನಿಕ್ಸ್ ತಯಾರಿಕೆ ಮತ್ತು ಐಟಿ ಅಂದ್ರೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳ ಮೇಲೆ ಫೋಕಸ್ ಇರುತ್ತೆ. ನಮ್ಮ ಈ ಆಳವಾದ ವಿಶ್ಲೇಷಣೆ ಕರ್ನಾಟಕ ಕಾರ್ಮಿಕ ಕಾನೂನುಗಳು ಮತ್ತು ಕನಿಷ್ಠ ವೇತನ 2025 ಅನ್ನೋ ಮೂಲದ ಆಯ್ದ ಭಾಗಗಳ ಮೇಲೆ ಆಧಾರಿತವಾಗಿದೆ. ಇದರ ಉದ್ದೇಶ ಅಂದ್ರೆ ಮುಖ್ಯ ನಿಯಮಗಳೇನು ಮತ್ತೆ ಇತ್ತೀಚಿನ ಬದಲಾವಣೆಗಳ ಅರ್ಥವೇನು ಅಂತ ತಿಳ್ಕೊಳ್ಳೋದು. ಹೌದು, ಖಂಡಿತ. ಕರ್ನಾಟಕ ಈಗ ಐಟಿ ಮತ್ತೆ ಎಲೆಕ್ಟ್ರಾನಿಕ್ಸ್ನಲ್ಲಿ ಗ್ಲೋಬಲ್ ಹಬ್ ಆಗಿರೋದ್ರಿಂದ ಇಲ್ಲಿ ನ್ಯಾಯಯುತವಾದ ಲೇಬರ್ ಪ್ರಾಕ್ಟೀಸಸ್ ತುಂಬಾ ಮುಖ್ಯ ಆಗುತ್ತೆ. ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ ಇರ್ಬೋದು ಅಥವಾ ಕನಿಷ್ಠ ವೇತನ ಕಾಯ್ದೆ ಇರ್ಬೋದು, ಇವೆರಡೂ ಕಾರ್ಮಿಕರ ಹಕ್ಕುಗಳನ್ನು ಕಾಪಾಡೋದ್ರಲ್ಲಿ ದೊಡ್ಡ ಪಾತ್ರ ವಹಿಸ್ತವೆ. ಸರಿ. 2025ಕ್ಕೆ ಈ ವೇತನ ಶ್ರೇಣಿಗಳಲ್ಲಿ ಮತ್ತೆ ಪಾಲನೆ ಮಾಡಬೇಕಾದ ನಿಯಮಗಳಲ್ಲಿ ಸಾಕಷ್ಟು ಅಪ್ಡೇಟ್ಸ್ ಬಂದಿದೆ. ಓಕೆ, ಹಾಗಾದ್ರೆ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣವಾ? ಈಗ ಕರ್ನಾಟಕ ಅಂಗಡಿಗಳು ಮತ್ತು ಸಂಸ್ಥೆಗಳ ಕಾಯ್ದೆ 1961, ಇದರಲ್ಲಿ ಬರೋ ಮುಖ್ಯ ನಿಯಮಗಳು ಯಾವು ಮತ್ತೆ ಐಟಿ ಕಂಪನಿಗಳಿಗೂ ಇದು ಅಪ್ಲೈ ಆಗತ್ತಾ? ಹೌದು, ಅದೇ ಆಕ್ಚುಲಿ ಇದು ಇಂಟ್ರೆಸ್ಟಿಂಗ್ ವಿಷಯ. ಈ ಕಾಯ್ದೆ ಇದೆಯಲ್ಲ, ಇದು ಆಲ್ಮೋಸ್ಟ್ ಎಲ್ಲಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್, ಅದರಲ್ಲಿ ಐಟಿ ಕಂಪನಿಗಳು ಸೇರಿ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಓ, ಹಾಗಾ? ಹೌದು. ಇದರಲ್ಲಿ ಮುಖ್ಯ ಅಂಶಗಳು ಅಂದ್ರೆ, 1, ಕೆಲಸದ ಸಮಯ. ದಿನಕ್ಕೆ ಮ್ಯಾಕ್ಸಿಮಮ್ 9 ಗಂಟೆ, ವಾರಕ್ಕೆ 48 ಗಂಟೆ. 9 ಗಂಟೆನಾ? ಹೌದು. ಓಕೆ. ಮತ್ತೆ ಓವರ್ ಟೈಮ್ ಅಂದ್ರೆ ನಿಗದಿತ ಸಮಯಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ರೆ ಅದಕ್ಕೆ ನಾರ್ಮಲ್ ಸ್ಯಾಲರಿ ಏನಿದೆಯೋ ಅದರ ಡಬಲ್ ಪೇ ಮಾಡಬೇಕು. ಡಬಲ್? ಹೌದು. ಇದು ಫಾಸ್ಟ್ ಪೇಸ್ಡ್ ಇಂಡಸ್ಟ್ರಿಗಳಲ್ಲಿ ಬಜೆಟ್ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು, ಗೊತ್ತಾ? ಹೌದು ಹೌದು, ನಿಜ. ರಜೆಗಳು ಮತ್ತೆ ಬೇರೆ ಸೌಲಭ್ಯಗಳ ಕಥೆ ಏನು? ಅದು ಇದೆ. ಪ್ರತಿ ವಾರ ಕನಿಷ್ಠ 1 ದಿನ ರಜೆ ಕೊಡ್ಲೇಬೇಕು, ಅದು ಕಡ್ಡಾಯ. ಅದರ ಜೊತೆಗೆ ವಾರ್ಷಿಕ ರಜೆ ಅಂದ್ರೆ ಅರ್ನ್ಡ್ ಲೀವ್ ಮತ್ತೆ ಕ್ಯಾಶುವಲ್ ಲೀವ್, ಸಿಕ್ ಲೀವ್, ಈ ತರದ ಅವಕಾಶಗಳು ಇವೆ. ಓಕೆ. ಇನ್ನೂ ಪಬ್ಲಿಕ್ ಹಾಲಿಡೇಸ್ ದಿನ ಕೆಲಸ ಮಾಡಿದ್ರೆ ಅದಕ್ಕೂ ಡಬಲ್ ಪೇಮೆಂಟ್. ಸರಿ ಸರಿ. ಮಾತೃತ್ವ ಸೌಲಭ್ಯಗಳು ಕಡ್ಡಾಯ. ಮತ್ತೆ ಗಂಡಸರಿಗಾಗ್ಲಿ ಹೆಂಗಸರಿಗಾಗ್ಲಿ ಒಂದೇ ತರಹದ ಕೆಲಸಕ್ಕೆ ಒಂದೇ ಸಂಬಳ ಕೊಡಬೇಕು, ಅಲ್ಲಿ ತಾರತಮ್ಯ ಮಾಡುವ ಹಾಗಿಲ್ಲ. ಇದು ಬಹಳ ಮುಖ್ಯ ಅಲ್ವಾ? ಖಂಡಿತ. ಇನ್ನು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದ್ರೆ ಅವುಗಳಿಗೆ ಫ್ಯಾಕ್ಟರೀಸ್ ಆಕ್ಟ್ 1948ರ ನಿಯಮಗಳು ಅಪ್ಲೈ ಆಗಬಹುದು. ಅದು ಹೆಚ್ಚಾಗಿ ಸೇಫ್ಟಿ, ವರ್ಕಿಂಗ್ ಕಂಡೀಷನ್ಸ್ ಬಗ್ಗೆ ಹೇಳುತ್ತೆ. ಸರಿ. ಈಗ 2025ರ ಕನಿಷ್ಠ ವೇತನಗಳ ಬಗ್ಗೆ ನೋಡೋಣ. ಎಲೆಕ್ಟ್ರಾನಿಕ್ ಸೆಕ್ಟರಲ್ಲಿ ಅಪ್ಡೇಟೆಡ್ ಫಿಗರ್ಸ್ ಹೇಗಿದೆ? ನೀವು ವಲಯಗಳ ಬಗ್ಗೆ ಹೇಳಿದ್ರಿ, ಅಂದ್ರೆ ಹೇಗೆ? ಹೌದು. ಕರ್ನಾಟಕ ಸರ್ಕಾರ ಆಗಾಗ ಕನಿಷ್ಠ ವೇತನಗಳನ್ನು ರಿವೈಸ್ ಮಾಡ್ತಾ ಇರುತ್ತೆ. 2025ಕ್ಕೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಅಪ್ಡೇಟ್ ಆಗಿರೋ ಮಿನಿಮಮ್ ವೇಜಸ್ ತಿಂಗಳಿಗೆ ಈ ರೀತಿ ಇದೆ. ಸ್ಕಿಲ್ ಇಲ್ಲದವರಿಗೆ ಅಂದ್ರೆ ಅನ್ಸ್ಕಿಲ್ಡ್, ವಲಯ 1ನಲ್ಲಿ ಸುಮಾರು 13,500 ರೂಪಾಯಿ, ವಲಯ 2ನಲ್ಲಿ 12,500 ರೂಪಾಯಿ. ಓಕೆ. ಸೆಮಿ ಸ್ಕಿಲ್ಡ್ ಅಂದ್ರೆ ಅರೆಕುಶಲರಿಗೆ ವಲಯ 1ನಲ್ಲಿ 15,800, ವಲಯ 2ನಲ್ಲಿ 14,700. ಸ್ಕಿಲ್ಡ್ ಅಂದ್ರೆ ಕುಶಲ ಕಾರ್ಮಿಕರಿಗೆ ವಲಯ 5ರಲ್ಲಿ 18,600, ವಲಯ 2ರಲ್ಲಿ 17,200. ಸರಿ. ಮತ್ತೆ ಹೈಲಿ ಸ್ಕಿಲ್ಡ್ ಅಂದ್ರೆ ಅತಿ ಕುಶಲರಿಗೆ ವಲಯ 5ರಲ್ಲಿ 21,000, ವಲಯ 2ರಲ್ಲಿ 19,500. ಇಲ್ಲಿ ವಲಯ 5 ಅಂದ್ರೆ ಸಾಮಾನ್ಯವಾಗಿ ಬೆಂಗಳೂರಿನಂತಹ ದೊಡ್ಡ ನಗರಗಳು, ವಲಯ 2 ಅಂದ್ರೆ ಬೇರೆ ಪ್ರದೇಶಗಳು, ಅಲ್ಲಿ ಜೀವನ ವೆಚ್ಚ ಸ್ವಲ್ಪ ಕಡಿಮೆ ಇರಬಹುದು ಅನ್ನೋ ಕಾರಣಕ್ಕೆ ಈ ವ್ಯತ್ಯಾಸ. ಹೌದು, ಅರ್ಥ ಆಯ್ತು. ಅನ್ಸ್ಕಿಲ್ಡ್ ಮತ್ತೆ ಹೈಲಿ ಸ್ಕಿಲ್ಡ್ ನಡುವಿನ ವ್ಯತ್ಯಾಸ ಗಮನಾರ್ಹವಾಗಿದೆ. ಈಗ ಐಟಿ ಮತ್ತು ಸಾಫ್ಟ್ವೇರ್ ಸರ್ವಿಸಸ್ ಕಡೆ ಬರೋದಾದ್ರೆ ಅಲ್ಲಿ ಪರಿಸ್ಥಿತಿ ಹೇಗೆ? ಅಲ್ಲಿಯೂ ಇದೇ ತರಹ ಕನಿಷ್ಠ ವೇತನ ಇದೆಯಾ? ಐಟಿ ಮತ್ತೆ ಐಟಿಇಎಸ್ ಅಂದ್ರೆ ಐಟಿ ಎನೇಬಲ್ಡ್ ಸರ್ವಿಸಸ್, ಇದು ಸಾಮಾನ್ಯವಾಗಿ ಸೆಂಟ್ರಲ್ ಗವರ್ಮೆಂಟ್ನ ಮಿನಿಮಮ್ ವೇಜ್ ಶೆಡ್ಯೂಲ್ ಕೆಳಗೆ ಬರೋದಿಲ್ಲ. ಓ ಹೌದಾ? ಹೌದು. ಯಾಕಂದ್ರೆ ಈ ಸೆಕ್ಟರ್ನಲ್ಲಿ ರೋಲ್ಸ್ ತುಂಬಾ ಬೇರೆ ಬೇರೆ ಇರುತ್ತೆ ಮತ್ತೆ ಗ್ಲೋಬಲ್ ಸ್ಯಾಲರಿ ಸ್ಟ್ರಕ್ಚರ್ಸ್ ಬೇರೆ ತರ ಇರುತ್ತೆ. ಅದಕ್ಕೆ ಕರ್ನಾಟಕ ಲೇಬರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರು ಸಲಹಾ ರೂಪದಲ್ಲಿ ಅಂದ್ರೆ ಅಡ್ವೈಸರಿ ಮಿನಿಮಮ್ ವೇಜಸ್ ಕೊಟ್ಟಿದ್ದಾರೆ. ಅಡ್ವೈಸರಿ ಅಂದ್ರೆ ಕಡ್ಡಾಯ ಅಲ್ವಾ? ಹೌದು, ಕಡ್ಡಾಯ ಅಂತ ಅಲ್ಲ, ಬಟ್ ಒಂದು ಗೈಡ್ಲೈನ್ ತರ. ಉದಾಹರಣೆಗೆ ತಿಂಗಳಿಗೆ ಎಂಟ್ರಿ ಲೆವೆಲ್ ಸಪೋರ್ಟ್ ಇದ್ರೆ ಸುಮಾರು 18,000ದಿಂದ 22,000. ಓಕೆ. ಜೂನಿಯರ್ ಡೆವಲಪರ್ಗಳು
25,000ದಿಂದ 30,000 ರೇಂಜ್ನಲ್ಲಿ. ಹ್ಮ್ ಸೀನಿಯರ್ ಡೆವಲಪರ್ಗಳು ಅಥವಾ ಅನಲಿಸ್ಟ್ಗಳು ಇದ್ರೆ 35,000ದಿಂದ 50,000. ಸರಿ. ಟೀಮ್ ಲೀಡ್ಸ್ ಅಥವಾ ಮ್ಯಾನೇಜರ್ಸ್ ಅದು 55,000ಕ್ಕಿಂತ ಜಾಸ್ತಿನೇ ಇರುತ್ತೆ. ಇವು ಅಡ್ವೈಸರಿ ಆಗಿದ್ರೂ ಕೂಡ ಎಂಪ್ಲಾಯರ್ಸ್ ಸರಿಯಾದ ಜಾಬ್ ಕ್ಲಾಸಿಫಿಕೇಶನ್ ಮತ್ತೆ ಡಾಕ್ಯುಮೆಂಟೇಶನ್ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಹಾಗಾದ್ರೆ ಉದ್ಯೋಗದಾತರು ಅಂದ್ರೆ ಎಂಪ್ಲಾಯರ್ಸ್ ಈ ನಿಯಮಗಳನ್ನ ಸರಿಯಾಗಿ ಪಾಲಿಸಬೇಕು ಅಂದ್ರೆ ಅವರು ಮುಖ್ಯವಾಗಿ ಏನೇನು ಕ್ರಮಗಳನ್ನ ತಗೋಬೇಕು? ಕೆಲವು ಮುಖ್ಯವಾದ ವಿಷಯಗಳು ಅಂದ್ರೆ, ಮೊದಲನೇದಾಗಿ ತಮ್ಮ ಕಂಪನಿಯ ಸ್ಯಾಲರಿ ಸ್ಟ್ರಕ್ಚರ್ಗಳನ್ನ ಹೊಸ ಮಿನಿಮಮ್ ವೇಜ್ಗೆ ತಕ್ಕಂತೆ ಅಪ್ಡೇಟ್ ಮಾಡ್ಕೋಬೇಕು. ಸರಿ. ಎರಡನೇದು, ಸರಿಯಾದ ವೇತನ ದಾಖಲೆಗಳು, ಅಟೆಂಡೆನ್ಸ್ ರಿಜಿಸ್ಟರ್ಸ್ ಅಂದ್ರೆ ಮಸ್ಟರ್ ರೋಲ್ಸ್ ಇವೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮೂರನೇದು, ಎಂಪ್ಲಾಯೀಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡುವಾಗ ಅದರಲ್ಲಿ ಜಾಬ್ ಕ್ಲಾಸಿಫಿಕೇಶನ್, ಸ್ಯಾಲರಿ ಡೀಟೇಲ್ಸ್ ಎಲ್ಲ ಸ್ಪಷ್ಟವಾಗಿರಬೇಕು. ಓಕೆ. ನಾಲ್ಕನೇದು, ವರ್ಕ್ ಪ್ಲೇಸ್ನಲ್ಲಿ ಎಲ್ಲರಿಗೂ ಕಾಣೋ ಹಾಗೆ ಈ ಲೇಬರ್ ಕಾನೂನುಗಳ ಸಾರಾಂಶ ಮತ್ತೆ ವೇತನ ದರಗಳನ್ನ ಡಿಸ್ಪ್ಲೇ ಮಾಡಬೇಕು. ಹೌದು, ಅದು ಮುಖ್ಯ. ಮತ್ತೆ ಅತಿ ಮುಖ್ಯವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಇದನ್ನ ಖಚಿತಪಡಿಸ್ಕೋಬೇಕು. ಒಂದು ವೇಳೆ ನಿಯಮಗಳನ್ನ ಪಾಲಿಸಿಲ್ಲ ಅಂದ್ರೆ 10,000ದಿಂದ 50,000ವರೆಗೂ ಫೈನ್ ಬೀಳೋ ಸಾಧ್ಯತೆ ಇದೆ. ಓಕೆ. ಈಗ ನೌಕರರ ಕಡೆಯಿಂದ ನೋಡಿದ್ರೆ ಅವರ ಮುಖ್ಯ ಹಕ್ಕುಗಳು ಯಾವುವು? ಏನಾದರೂ ತೊಂದರೆ ಆದ್ರೆ ಅವ್ರೇನ್ ಮಾಡ್ಬೋದು? ನೌಕರರ ಹಕ್ಕುಗಳು ಕೂಡ ಬಹಳ ಮುಖ್ಯ. ಮೊದಲನೇದಾಗಿ ಅವರ ಸ್ಕಿಲ್ ಮತ್ತೆ ವಲಯಕ್ಕೆ ತಕ್ಕಂತೆ ನಿಗದಿಯಾಗಿರೋ ಕನಿಷ್ಠ ವೇತನ ಪಡೆಯೋ ಹಕ್ಕಿದೆ. ಎರಡನೇದು, ಸ್ಯಾಲರಿ ಸ್ಲಿಪ್ ಅಂದ್ರೆ ವೇತನ ಚೀಟಿ. ಅದರಲ್ಲಿ ಎಲ್ಲಾ ಡಿಡಕ್ಷನ್ಸ್, ಅರ್ನಿಂಗ್ಸ್ ಕ್ಲಿಯರ್ ಆಗಿ ತೋರಿಸಬೇಕು, ಅದನ್ನ ಪಡೆಯೋ ಹಕ್ಕಿದೆ. ಸರಿ. ಮೂರನೇದು, ಓವರ್ ಟೈಮ್ ಮಾಡಿದ್ರೆ ಅದಕ್ಕೆ ಡಬಲ್ ಪೇಮೆಂಟ್ ಪಡೆಯೋ ಹಕ್ಕಿದೆ. ಒಂದು ವೇಳೆ ಎಂಪ್ಲಾಯರ್ ಈ ಹಕ್ಕುಗಳನ್ನ ಕೊಡ್ಲಿಲ್ಲ ಅಂದ್ರೆ ನೌಕರರು ಲೇಬರ್ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಓ. ಅಥವಾ ಸೇವಾ ಸಿಂಧು ಪೋರ್ಟಲ್ ಅಂತ ಇದೆಯಲ್ಲ, ಸರ್ಕಾರದ ಆನ್ಲೈನ್ ಪ್ಲಾಟ್ಫಾರ್ಮು, ಅದರ ಮೂಲಕನೂ ದೂರು ಸಲ್ಲಿಸಬಹುದು. ಕಾರ್ಮಿಕ ದೂರುಗಳನ್ನು ಅಲ್ಲಿ ತಗೋತಾರೆ. ಓ, ಇದು ಒಳ್ಳೆ ಮಾಹಿತಿ. ಹೌದು, ಈ ಹಕ್ಕುಗಳ ಬಗ್ಗೆ ಎಲ್ಲರಿಗೂ ಅರಿವಿರೋದು ಬಹಳ ಮುಖ್ಯ ಅಲ್ವಾ? ಖಂಡಿತ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದಾಗ ಕರ್ನಾಟಕ ಸರ್ಕಾರ ಕಾರ್ಮಿಕರ ಹಿತವನ್ನು ಕಾಪಾಡಿ ಜೊತೆಗೆ ಉದ್ಯಮಗಳ ಬೆಳವಣಿಗೆಗೂ ಸಪೋರ್ಟ್ ಮಾಡೋ ಹಾಗೆ ಒಂದು ಬ್ಯಾಲೆನ್ಸ್ ಮಾಡೋಕೆ ಟ್ರೈ ಮಾಡ್ತಿದೆ ಅಂತ ಕಾಣಿಸ್ತಿದೆ. ಹೌದು. 2025ರಲ್ಲಿ ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಅಥವಾ ಐಟಿ ಸೆಕ್ಟರ್ನಲ್ಲಿ ಇರೋರಿಗೆ ಈ ಹಕ್ಕುಗಳು ಮತ್ತೆ ಜವಾಬ್ದಾರಿಗಳ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್. ಹೌದು, ಅದೇ. ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಕೂಡ ಮೂಡುತ್ತೆ ಗೊತ್ತಾ? ಏನು? ಈ ರೀತಿ ನಿಯಮಗಳು ಬದಲಾಗ್ತಾ ಇರೋದು, ವೇತನ ರಚನೆಗಳು ಅಪ್ಡೇಟ್ ಆಗ್ತಾ ಇರೋದು, ಇದೆಲ್ಲ ಲಾಂಗ್ ಟರ್ಮ್ನಲ್ಲಿ ಕರ್ನಾಟಕದ ಅತಿ ಸ್ಪರ್ಧಾತ್ಮಕವಾದ ಟೆಕ್ನಾಲಜಿ ಸೆಕ್ಟರ್ನಲ್ಲಿ ಹೊಸ ಹೊಸ ಇನ್ನೋವೇಷನ್ನ ಪ್ರೋತ್ಸಾಹಿಸೋಕೆ ಮತ್ತೆ ಬೆಸ್ಟ್ ಟ್ಯಾಲೆಂಟ್ನ ಇಲ್ಲೇ ಉಳಿಸ್ಕೊಳ್ಳೋಕೆ ಹೇಗೆ ಪರಿಣಾಮ ಬೀರ್ಬೋದು? ಹೌದು. ಇದು ಮುಂದಿನ ದಿನಗಳಲ್ಲಿ ನಾವೆಲ್ಲ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ಆದ ವಿಚಾರ.